ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ತಿನ್ನಕ್ಕೆ ಒಂದು ಊಟ ಕೂಡ ಇರೋದಿಲ್ಲ. ತುಂಬಾ ಹಲವಾರು ಜನಗಳು ಚೆನ್ನಾಗಿ ಊಟ ಮಾಡಿ ಕರಗಿಸೋದಕ್ಕೆ ಜಿಮ್ ಕೂಡ ಹೋಗ್ತಾ ಇರ್ತಾರೆ ಅಂತ ನಾವು ಕೇಳಿದೀವಿ. ಅದೇ ರೀತಿ ಶ್ರೀಮಂತರು, ಹಣ ಇರೋರು ಈಗ ಒಂದು ಹೊಸ ಚಾಳಿ ಸ್ಟಾರ್ಟ್ ಆಗಿದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರರಂತಹ ಸಂಜಯ್ ಬಂಗಾರ್ ಅವರ ಮಗ ಆರ್ಯನ್ ಬಂಗಾರ್ ಅವರು ಮಗಳಾಗಿ ಕನ್ವರ್ಟ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವಳ ಮಗ ಆಗಿದ್ದಂಥ ಆರ್ಯನ್ ಅನಯ್ಯ ಬಂಗಾರ್ ಆಗಿ ಲಿಂಗ ಪರಿವರ್ತನೆ ಮಾಡೋದಕ್ಕೆ ಡಿಸೈಡ್ ಆಗಿದ್ದಾರೆ. ಅದನ್ನು ಓಪನ್ ಆಗಿ ಕೂಡ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮಾರ್ಚ್ನಲ್ಲಿ ಅವ್ರಿಗೆ ಲಿಂಗ ದೃಢೀಕರಣ ಶಸ್ತ್ರಚಿಕಿತ್ಸೆ ಕೂಡ ಅನಯ್ಯ ಒಳಗಾಗ್ತಾ ಇದ್ದಾರೆ. ದೊಡ್ಡ ಕ್ರಿಕೆಟರ್ ಮತ್ತು ಟ್ರಾನ್ಸ್ಜೆಂಡರ್ ರೈಟ್ಸ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಅವರು ಈ ಒಂದು ಟ್ರಾನ್ಸ್ಜೆಂಡರ್ ಚೇಂಜ್ ಆಗ್ತಾ ಇರೋದನ್ನು ಸಾರ್ವಜನಿಕವಾಗಿ ಪಬ್ಲಿಕ್ ಆಗಿ ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಅವರ ಒಂದು ಪೋಷಕರ ಬೆಂಬಲನೂ ಕೂಡ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರ ಯಂಗರ್ ಬ್ರದರ್, ಕಿರಿಯ ಸಹೋದರ ಕೂಡ ಅಥರ್ವ ಅಂತಕ್ಕಂಥವ್ರು ಕೂಡ ಅವರನ್ನು ತುಂಬ ಬೆಂಬಲಿಸ್ತಾ ಇರೋದಾಗಿ ಅವರು ಹೇಳ್ಕೊಂಡಿದ್ದಾರೆ. ಅವರ ಪೋಷಕರು ತಮಗೆ ಸಂಪೂರ್ಣ ಬೆಂಬಲ ನೀಡೋದಾಗಿ ಮತ್ತು ಸಂಜಯ್ ಬಂಗಾರ್ ಅವರು ಸಂಪೂರ್ಣವಾಗಿ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಭರಿಸ್ತಾರೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಂದರೆ ಅವ್ರು ಹೇಳ್ಕೊಂಡಿರೋ ಪ್ರಕಾರ ಈ ಒಂದು ಲಿಂಗ ದೃಢೀಕರಣ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಫ್ಯಾಷನ್ ಡಿಸೈನರ್ ಸೈನಾ ಶಿಂದೆ ಮತ್ತು ಇನ್ನೊಬ್ಬರು ನಟಿ ಅಂತ ಹೇಳ್ಬೋದು ತ್ರಿನೇತ್ರ ಹಲ್ದಾರ್ ಗುಮ್ರಾಜು ಅಂತ, ಇವರು ಕೂಡ ಈ ಒಂದು ಚಿಕಿತ್ಸೆ ಮಾಡ್ಕೊಂಡಿದ್ದಾರೆ. ಅವರು ನನಗೆ ಮೇಯ್ನ್ ಮಾರ್ಗದರ್ಶನ ಆಗಿದ್ದಾರೆ ಅಂತಲೇ ಹೇಳ್ಕೊಂಡಿದ್ದಾರೆ. ನಾನು ಥೈಲ್ಯಾಂಡ್ನಲ್ಲಿ ಅವರೆಲ್ಲಿ ಮಾಡಿಸ್ಕೊಂಡು ಅದೇ ಒಂದು ಚಿಕಿತ್ಸಾಲಯದಲ್ಲಿ ಕೂಡ ನಾನು ಕೂಡ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ತೇನೆ. ಕನಿಷ್ಠ ಸುಮಾರು 1 ತಿಂಗಳ ಕಾಲ ನಾನು ಹಾಸ್ಪಿಟಲ್ ಇರಬೇಕಾಗತ್ತೆ ಅಂತಲೇ ಹೇಳಿದ್ದಾರೆ. ಅದೇ ರೀತಿ ಸ್ವಲ್ಪ ಸಮಯ ನಮಗೆ ವಿಶ್ರಾಂತಿ ಕೂಡ ಬೇಕಾಗುತ್ತೆ. ಕನಿಷ್ಠ ಅಂದರೂ 6-7 ತಿಂಗಳು ಕ್ರಿಕೆಟ್ ಆಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಇವತ್ತಿನ ದಿನ ಕೊನೆಯದಾಗಿ ಆಡ್ತಕ್ಕಂಥ ಒಂದು ಮ್ಯಾಚ್ಗೆ ನಾನು ವಿದಾಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅನಯ್ಯ ಅವರು ತಿಳಿಸಿದ್ದಾರೆ. ಸೊ ಇದು ಅವರು ದೈಹಿಕವಾಗಿ ಮಾನಸಿಕವಾಗಿ ಸಮರ್ಥವಾಗಿರೋದ್ರಿಂದನೇ ಈ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ನಾನು ಹುಟ್ಟಿನಿಂದ ಏನೆಲ್ಲ ಒಂದು ಗಂಡು ಜನ್ಮವನ್ನು ಹೊಂದಿದ್ದೆ, ಅದರಿಂದ ಲೈಫ್ ಲಾಂಗ್ ಅದರಲ್ಲಿ ಕಂಟಿನ್ಯೂ ಮಾಡೋಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಆಗಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಇದು ಯಾವ ರೀತಿಯ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಸಭ್ಯ ಸಮಾಜಕ್ಕೆ ದೇವರಣೆ ಗೊತ್ತಿಲ್ಲ. ಆದರೆ ಅವರಂತೂ ಟ್ರಾನ್ಸ್ಜೆಂಡರ್ ಅಂದರೆ ಲಿಂಗ ಪರಿವರ್ತನಾ ಚಿಕಿತ್ಸೆಗಂತೂ ಒಳಗಾಗ್ತಾ ಇರೋದು ಸತ್ಯ. ಅದು ಮಾರ್ಚಲ್ಲಿ ಆಗ್ತಾ ಇದ್ದಾರೆ ಥೈಲ್ಯಾಂಡ್ನಲ್ಲಿ. ಇದು ಇವತ್ತಿನ ಒಂದು ವಿಷಯ ಸ್ನೇಹಿತರೆ. ಹೆಚ್ಚಿನ ಹೊಸ ವಿಚಾರಗಳಿಗೋಸ್ಕರ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್.